ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್, ನಿನ್ನೆ ಎಪಿಸೋಡು ಕಂಪ್ಲೀಟಾಗಿ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲಿನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ನಿನ್ನೆ ಎಪಿಸೋಡ್ ಕಂಪ್ಲೀಟಾಗಿ ರಿವ್ಯೂ ಮಾಡ್ಕೊಂಬರೋಣ. ಸೊ ಗೈಸ್, ನಿನ್ನೆ ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಬಂದು ಭವ್ಯ ಹಾಗೂ ಚೈತ್ರ ಕುಂದಾಪುರ ಅವರು ಇಬ್ಬರು ಕನ್ಫ್ಯೂಷನ್ ರೂಮಲ್ಲಿ ಕೂತ್ಕೊಂಡಿರ್ತಾರೆ. ಸೊ ಬಿಗ್ ಬಾಸ್ ಹತ್ರ ಮಾತಾಡ್ತಾ ಇರ್ತಾರೆ ಆ್ಯಂಡ್ ಬಿಗ್ ಬಾಸ್ಗೆ ಸರ್ಟನ್ ರೂಲ್ಸ್ಗಳು ಏನೇನು ಇತ್ತು ಅಂತ ಸ್ವಲ್ಪ ಕನ್ಫ್ಯೂಷನ್ಗಳಿರುತ್ತೆ, ಅದನ್ನು ಮಾತಾಡ್ತಾ ಇರ್ತಾರೆ. ಆ್ಯಂಡ್ ಬಿಗ್ ಬಾಸ್ ಇನ್ನೊಂದು ಹೇಳುತ್ತೆ, ನೀವು ನೈಟ್ ಆದರೂ ಕೂಡ ನಿಮ್ಮ ಬಟ್ಟೆಗಳನ್ನ ನೀವು ಚೇಂಜ್ ಮಾಡ್ಕೊಳ್ಬೋದು, ಬಟ್ ನೀವು ನೈಟ್ ಸರ್ವಿಸ್ ಕೊಡಲೇಬೇಕಾಗುತ್ತೆ, ಅವ್ರು ಏನು ಕೇಳ್ತಾರೋ ಅದನ್ನು ಮಾಡ್ಕೊಡ್ಬೇಕಾಗುತ್ತೆ ಅಂತ ಬಿಗ್ ಬಾಸ್ ಅವರು ಶಾಕಿಂಗ್ ನ್ಯೂಸ್ ಕೊಡ್ತಾರೆ. ಸೊ ಇದರಲ್ಲಿ ಭವ್ಯ ಅವರು ಸ್ವಲ್ಪ ಅಳ್ತಾರೆ. ಬಿಗ್ ಬಾಸ್ ಸ್ವಲ್ಪ ನಿಯಮಗಳೆಲ್ಲ ರೂಲ್ಸ್ ಕರೆಕ್ಟಾಗಿ ಫಾಲೋ ಆಗ್ತಿಲ್ಲ, ಅಂದರೆ ಊಟದ ಟೈಮ್ಗೆ ನಮಗೆ ಊಟದ ಟೈಮ್ ಸಿಗ್ತಾ ಇಲ್ಲ, ಸೊ ನಮಗೆ ತುಂಬ ಬೇಜಾರಾಗ್ತದೆ, ಸೊ ನಮಗೂ ಕೂಡ ಸುಸ್ತಾಗುತ್ತೆ ಅಲ್ವಾ ಅದು ಇದು ಅಂತೆಲ್ಲ ಹೇಳ್ತಾ ಇರ್ತಾರೆ. ಇಲ್ಲಿ ಬಿಗ್ ಬಾಸ್ ಅವರು ಒಂದು ಹೇಳ್ತಾರೆ, ಲೈಕ್ ಏನು ಬಿಗ್ ಬಾಸ್ ರೂಲ್ಸ್ ಏನಿದೆಯೋ ಆ ರೂಲ್ಸ್ ಬುಕ್ಕಲ್ಲಿ ಕರೆಕ್ಟಾಗಿ ಅದ್ರ ಪ್ರಕಾರ ನಡ್ಕೊಳ್ಳಿ, ಅಂದರೆ ಕಿಚನ್ ಟೈಮಿಂಗ್ ಏನಿದೆ ಅದ್ರ ಪ್ರಕಾರ ನಡ್ಕೊಳ್ಳಿ, ಸ್ಪಾ ಟೈಮಿಂಗ್ ಏನಿದೆ ಅದ್ರ ಪ್ರಕಾರ ಇಡಿ, ಜಿಮ್ ಟೈಮಿಂಗ್ ಏನಿದೆ ಅದ್ರ ಪ್ರಕಾರ ಇಡಿ ಅಂತ ಒಂದು ನೀಟಾಗಿ ಹೇಳ್ತಾರೆ ಅವ್ರಿಗೆ. ಸೊ ಒಟ್ಟಿನಲ್ಲಿ ಅದೇ ಫಾರ್ ಆಚೆ ಎಕ್ಸಾಂಪಲ್ಲು ಕೊಡ್ತಾರೆ ಭವ್ಯ ಅವ್ರಿಗೆ. ಸೊ ತುಂಬ ಜನ ಅದನ್ನು ಆಚೆ ಕಡೆ ಕಷ್ಟಪಡ್ತಾ ಇರ್ತಾರೆ, ಬಟ್ ಸ್ಟಿಲ್ ಅವ್ರು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇರ್ತಾರಲ್ಲ, ಅದೇ ರೀತಿ ಮಾಡಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಕಳಿಸ್ತಾರೆ. ಸೊ ಇಲ್ಲಿ ಬಂದು ಚೈತ್ರ ಕುಂದಾಪುರ ಅವರು ಅವರ ತಂಡದವ್ರ ಹತ್ರ ಮಾತಾಡ್ತಾರೆ, ಈ ಥರ ಹೇಳಿದ್ರು ಭವ್ಯ ಅವ್ರ ಹತ್ರ, ಭವ್ಯ ಅವರು ಅಳ್ತಿದ್ರು ಅಂತೆಲ್ಲ ಹೇಳ್ತಾ ಇರ್ತಾರೆ. ಅವ್ರಂದ್ರೆ ಅವರು ಇನ್ನೂ ಸಮರ್ಥನೆ ಮಾಡ್ಕೊಂತಾರದು ಏನಂತಂದ್ರೆ, ಊಟದ ವಿಷಯದಲ್ಲಿ ನನಗೆಲ್ಲ ಒಂದ್ ಕಡೆ ಅನ್ನಿಸ್ತು, ಒಂದು 20 ಮಿನಿಟ್ಸ್ ಬ್ರೇಕ್ ಕೊಟ್ಟು ಅವ್ರು ಊಟಕ್ಕೆ ಕೊಟ್ಬಿಟ್ಟು ಆಮೇಲೆ ಇವರು ಲೈಕ್ ಟಾಸ್ಕ್ ಆಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತು. ಬಟ್ ಅವರು ಯಾರು ಕೂಡ ಅದನ್ನ ಒಪ್ಕೊಳಕ್ ರೆಡಿ ಇಲ್ಲ ನಮ್ಮ ಟಾಸ್ಕ್ ನಮ್ಗೆ ಏನ್ ಗೊತ್ತೋ ಅದು ಆಡಿದೀನಿ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಸೊ ಇದಾದ್ಮೇಲೆ ಬಂದ್ಬಿಟ್ಟು ಭವ್ಯ ಹಾಗೂ ಮೋಕ್ಷಿತಾ ಅವರು ಮತ್ತೆ ತ್ರಿವಿಕ್ರಮ್ ಅವರು ಈ 3 ಜನ ಕಿಚನ್ ಅಲ್ಲಿ ಕುತ್ಕೊಂಡು ಅದನ್ನೇ ಮಾತಾಡ್ತಾ ಇರ್ತಾರೆ. ಬರ್ಲಿ ಇರೋ ವೆಯ್ಟ್ ಮಾಡೋಣ, ನಮ್ಮ ಟೈಮ್ ಬಂದಾಗ ಇದೆಲ್ಲ ಅವರೆಲ್ಲ ಅಂದ್ರೆ ಅವ್ರು ಏನು ಮಿಸ್ಟೇಕ್ ಮಾಡಿದ್ರು ನಾವು ಅದಕ್ಕಿಂತ ಮಿಸ್ಟೇಕ್ ಮಾಡೋದು ಬೇಡ, ಬಟ್ ನಾವು ಇನ್ನೂ ಡಬಲ್ ಆಗಿ ಕ್ವಾಟ್ಲೆ ಕೊಡೋಣ ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಇದಾದ್ಮೇಲೆ ನೆಕ್ಸ್ಟು ಲೈಕ್ ಉಗ್ರ ಮಂಜು ಅವರು ಕರೀತಾರೆ ಮ್ಯಾನೇಜರ್ ಮೋಕ್ಷಿತ್ ಅವ್ರನ್ನ, ಲೈಕ್ ನನಗೆ ಇವಾಗ ಸಾಂಗ್ ಆಡಬೇಕು ಅಂತ ಕೂಡ ಹೇಳ್ತಾರೆ ಇಲ್ಲಿ. ಬಟ್ ಇಲ್ಲಿ ಆಲ್ರೆಡಿ ಮ್ಯಾನೇಜರ್ ನೈಟ್ ಆಗಿರೋದ್ರಿಂದ ಚೇಂಜ್ ಆಗಿರ್ತಾರೆ ಆಕ್ಚುಲಿ. ಸೊ ತ್ರಿವಿಕ್ರಮ್ ಅವ್ರು ಬರ್ತಾರೆ ಮ್ಯಾನೇಜರ್ ಇದಾಗಿ. ಸೊ ಇಲ್ಲಿ ಒಂದಷ್ಟು ಜಗಳಗಳು ನಡೆಯುತ್ತೆ ಅಂತ ಹೇಳ್ಬೋದು. ಅಂಡ್ ಉಗ್ರ ಮಂಜು ಅವರು ಅಂದ್ರೆ ತ್ರಿವಿಕ್ರಮ್ ಅವರು ತೊಳಿಬೇಕು ಅಂತ ಏನೋ ಕ್ಲೀನ್ ಮಾಡಬೇಕು ಅಂತ ಹೇಳಿದಾಗ ಅವ್ರೊಂದು ವರ್ಡಿಂಗ್ಸ್ ಹೇಳ್ತಾರೆ, ಎಲ್ಲಾನು ಕ್ಲೀನ್ ಮಾಡೇ ಕಳಿಸ್ತೀವಿ ಹಂಗೆ ಹಿಂಗೆ ಅಂತ, ನಿನ್ನ ಹತ್ರ ನಾನು ಎಲ್ಲೋ ಹೇಳ್ದೆ ಅಂತ ಉಗ್ರ ಮಂಜು ಅವರು ಫುಲ್ ರೊಚ್ಚ ಕೇಳ್ತಾರೆ ತ್ರಿವಿಕ್ರಮ್ ಮೇಲೆ ಅಂತ ಹೇಳ್ಬೋದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ರಜತ್ ಅವರು ಆಚೆ ಕಡೆ ಬಂದು ಮಲಿಕೊಂತಾರೆ, ಇಲ್ಲಿ ಒಳಗಡೆ ಯಾರು ಮಲ್ಗಂಗಿಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ಮೋಕ್ಷಿತ್ ಅವ್ರ ಪಾಪ ಹುಡುಗಿ ಅಲ್ವಾ, ಸೊ ಹೆಣ್ಮಗು ಯಾಕೆ ಆಚೆ ಕಡೆ ಮಲಗಿಸ್ಬೇಕು ಅಂತ ಮೋಕ್ಷಿತ್ ಅವರು ಇಲ್ಲಿ ಹಾಲಲ್ಲಿ ಮಲಗ್ತಾರೆ ಅಂಡ್ ಇಲ್ಲಿ ರಜತ್ ಅವರು ಆಚೆ ಕಡೆ ಮಲಗ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಬೆಳಗ್ಗೆ ಆಗುತ್ತೆ, ಮಾರ್ನಿಂಗ್ ಎದ್ದ ತಕ್ಷಣ ಮ್ಯಾಕ್ಸ್ ಒಂದು ಸಾಂಗ್ ಬರುತ್ತೆ ಗುರು, ಮ್ಯಾಕ್ಸ್ ಮೂವಿ ಅವ್ರದ್ದು, ನಮ್ಮ ಕಿಚ್ಚ ಸುದೀಪ್ ಅವ್ರದ್ದು. ಸೊ ಗೈಸ್, ಮೂವಿ ಯಾರಾದ್ರೂ ನೋಡಿದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸೊ ಇದಾದ್ಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಆಗುತ್ತೆ. ಮಾರ್ನಿಂಗ್ ಆದ್ಮೇಲೆ ಮತ್ತೆ ಏನೋ ರೆಸಾರ್ಟ್ ಅಲ್ಲಿ ಬೆಳಗ್ಗೆ ಆಗಿ ಸ್ವಲ್ಪ ಕ್ವಾಟೆಗಳು ಕೊಡಕ್ಕೆ ಸ್ಟಾರ್ಟ್ ಮಾಡ್ಕೊಂತಾರೆ. ಹಾರ್ಲಿಕ್ಸ್ ನ ಹಂಗ್ ಹಾಕು ಹಿಂಗ್ ಹಾಕೊಂತ ಉಗ್ರ ಮಂಜು ಅವರು ಮತ್ತೆ ಹನುಮಂತ ಅವರೆಲ್ಲ ಫುಲ್ ಮಜಾ ತಗೊಂಡು ಕೈ ಬೇರೆ ಹಾಕೊಂಡು ತೋರಿಸ್ತಾರೆ, ನೋಡು ಹಾಲು ಒಳಗಡೆ ಹಾಲಲ್ಲಿ ನನ್ನ ಮುಖ ಕಾಣಿಸ್ತಾ ಇದೆ, ತಿನ್ನಾಗಿದೆ ಫುಲ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅದ್ರಲ್ಲಿ ಇನ್ನೂ ಓವರ್ ಮಾಡಿದ್ದು ಐಶ್ವರ್ಯ ಅವರು ಜಿಮ್ ಮಾಡ್ತಾ ಇರ್ತಾರೆ. ಜಿಮ್ ಮಾಡ್ಬೇಕಾದ್ರೆ ಟವಲ್ ತಗೊಂಡ್ಬಂದು ಒರ್ಸಿ ಅಂತ ಅವ್ರಿಗೆ ಹೇಳ್ತಾರೆ. ಯಾವ ರೆಸಾರ್ಟ್ ಅಲ್ಲಿ ಗುರು ಜಿಮ್ ಮಾಡಿದ್ಮೇಲೆ ನಿಮ್ ಬೇವ್ರನ್ನ ನೀವು ಒರ್ಸ್ಕೊಳ್ದೆ ಬೇರೆಯವ್ರು ಬಂದು ಒರ್ಸ್ತಾರೆ ಅಂತ ಹೇಳ್ತಾರೆ. ಇದೆಲ್ಲ ಏನೋ ಒಂಥರ ಫೂಲಿಶ್ನೆಸ್ ಅಂತ ಅನ್ಸುತ್ತೆ. ಕ್ವಾಟ್ಲೆ ಕೊಡಬೇಕಾಗಿರೋದು ಆ್ಯಕ್ಚುಲಿ ಬೇರೆ ಥರನೇ ಕೊಡ್ಬೋದಾಗಿತ್ತು. ಆ್ಯಕ್ಚುಲಿ ತುಂಬ ಜನ ಕಮೆಂಟ್ಸ್ ಹಾಕಿದ್ರು, ನನಗೂ ಗೊತ್ತಿರಲಿಲ್ಲ ಇದು ತೆಲುಗು ಬಿಗ್ ಬಾಸಲ್ಲಿ ಇದೇ ಕಾನ್ಸೆಪ್ಟ್ನ ಮಾಡಿದ್ರು, ಬಟ್ ಫುಲ್ ಎಂಟರ್ಟೈನ್ಮೆಂಟಾಗಿ ಮಾಡಿದ್ರು, ಎಲ್ಲರೂ ಮಜಾ ತೊಗೊಂಡ್ರು, ಇನ್ಕ್ಲೂಡಿಂಗ್ ಅವರು ಕ್ವಾಟ್ಲೆ ಕೊಡಬೇಕು ಅಂತ ಮಾಡ್ತಾರೆ. ಇಲ್ಲಿ ಪರ್ಸ್ನಲ್ ಗ್ರಿಜಸ್ ಕಾಣಿಸ್ತಾ ಇದೆ, ಬಟ್ ಅವರು ಕ್ವಾಟ್ಲೆ ಕೊಟ್ಟಿಲ್ಲ, ಅವರು ಮಜಾ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಬಟ್ ನನಗೂ ನಾನು ನೋಡಿಲ್ಲ, ಬಟ್ ತುಂಬ ಜನ ಕಮೆಂಟ್ಸ್ ಹಾಕಿದ್ರು. ಕನ್ನಡದಲ್ಲಿ ಯಾಕೆ ಈ ಥರ ಮಾಡ್ತಾರೆ ನನಗಂತೂ ಅರ್ಥ ಆಗ್ತಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಮಜಾ ಕೊಟ್ಟು ಅವರು ಮಜಾ ತೊಗೊಂಡು ಇವರು ಮಜಾ ತೊಗೊಂಡು ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು. ಒಟ್ಟಿನಲ್ಲಿ ರೆಸಾರ್ಟ್ ಗೇಮ್ ಅಂತ ಬಂದಾಗ ಹೆಂಗೆ ಲೈಕ್ ರಜತ್ ಅವ್ರು ಆ್ಯಕ್ಚುಲಿ ಮಜಾ ತೊಗೊತಾ ಇದ್ರು. ಪರ್ಸ್ನಲ್ ಟಾರ್ಗೆಟ್ ಆದ್ರು ಅಂತಾನೆ ಮಾಡಿದ್ರು ಅಂತಾನೆ ಕಾಣಿಸುತ್ತೆ ಇನ್ನೊಂದು ಆಂಗಲ್ ಇಂದ ಯೋಚನೆ ಮಾಡಿದ್ರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ತ್ರಿವಿಕ್ರಮ್ ಅವ್ರಿಗೆ ಲೈಕ್ ಚೈತ್ರ ಕುಂದಾಪುರ ಅವರು ಅವರ ಒಂದು ಏನೋ ಸ್ನಾನಕ್ಕೆ ಹೋಗ್ಬೇಕಾದ್ರೆ ನೀರು ಅರೇಂಜ್ ಮಾಡಿರಲ್ಲ ಅಂತ ಹೇಳ್ತಾರೆ. ಆಮೇಲೆ ಟವಲ್ಗಳೆಲ್ಲ ಹೋಗ್ದಿರಲ್ಲ, ನನ್ನ ಟವಲ್ ಅಲ್ಲೇ ಇದೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ತ್ರಿವಿಕ್ರಮ್ ಅವ್ರಿಗೆ ಎಕ್ಸ್ಕ್ಯೂಸ್ ಮೀ ಅಂತ ಕೇಳ್ಕೊಂಬಾರೋ ಅಂತ ಇಲ್ಲ, ಆಕ್ಚುಲಿ ಮಸ್ತ್ ಎಂಟರ್ಟೈನರ್ ಅಂದ್ರೆ ನಮ್ಮ ರಜತ್ ಅವರು ಅಂತ ಹೇಳ್ಬೋದು. ರಜತ್ ಅವ್ರು ಹೊರಗಡೆ ಬರ್ಬೇಕಾದ್ರೆ ಎಕ್ಸ್ಕ್ಯೂಸ್ ಮೀ ಅಂತ ಹೇಳ್ಬಿಟ್ಟು ಏನಂತ ಎಸ್ ಮೀ ಅಂತ ಅನ್ಕೊಂಡ್ಬರ್ತಾರೆ ಆಕ್ಚುಲಿ ಅವರು. ಸೊ ಎಸ್ ಮೀ ಅಂದ್ರೆ ಫಸ್ಟ್ ಐಶ್ವರ್ಯ ಹತ್ರ ಹೋಗ್ತಾರೆ ಎಸ್ ಕಿಸ್ ಮೀ ಅಂತಾರೆ, ಆಮೇಲೆ ಚೈತ್ರ ಕುಂದಾಪುರ ಹತ್ರ ಹೋಗ್ತಾರೆ ಎಸ್ ಕಿಸ್ ಮೀ ಪ್ಲೀಸ್ ತಗೊಳ್ಳಿ ಅಂತಂತಾರೆ. ಒಳ್ಳೆ ಮಜಾಗುರ ಆಕ್ಚುಲಿ ಇದು. ಸೊ ಇದಾಗುತ್ತೆ ಗೈಸ್. ಇದಾದ್ಮೇಲೆ ನೆಕ್ಸ್ಟ್ ಬಂದು ಐಶ್ವರ್ಯ ಅವರು ಮತ್ತೆ ಬಂದ್ಬಿಟ್ಟು ಬಾತ್ರೂಮ್ ಹತ್ರ ಏನೋ ಕ್ಲೀನ್ ಆಗಿಲ್ಲ ಅಂತ ತ್ರಿವಿಕ್ರಮ್ ಅವ್ರ ಹತ್ರ ಮತ್ತೆ ಇದು ಮಾಡ್ತಾ ಇರ್ತಾರೆ. ಸೊ ಅಡುಗೆ ಇದರಲ್ಲೂ ಅಷ್ಟೇ ಉಪ್ಪು ಹಾಕಿಲ್ಲ, ಅದಾಕಿಲ್ಲ ಇದಾಕಿಲ್ಲ ಅಂತ ಭವ್ಯಗೌಡರ ಹತ್ರನೂ ಹೇಳಕ್ ಹೋಗ್ತಾರೆ. ಅಂದ್ರೆ ಲೈಕ್ ನೀವು ಟೇಸ್ಟ್ ಮಾಡಿ ನಮ್ ಕರೆಕ್ಟ್ ಆಗಿದೆ ಅಂತ ಹೇಳಕ್ ಹೋಗ್ತಾರೆ. ಅವ್ರು ಗರಿ ಆಗ್ಬೇಕಂತ ಚೈತ್ರ ಕುಂದಾಪುರ ಸ್ವಲ್ಪ ಯಾಕೋ ಮೆತ್ಕಾಗಿದೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಸೊ ಗೈಸ್, ಇದಾದ್ಮೇಲೆ ನೆಕ್ಸ್ಟ್ ಲೈಕ್ ಈ ಒಂದು ಸರದಿ ಮುಗ್ದೋಗುತ್ತೆ. ಅಂದ್ರೆ ಫಸ್ಟ್ ರೌಂಡ್ ಯಾರು ಇವಾಗ ಮಾಡಿದ್ರಲ್ಲ ಆ ಟೀಮ್ ಚೈತ್ರ ಕುಂದಾಪುರ ಟೀಮ್ ಹೋದು ಲೈಕ್ ರೆಸಾರ್ಟ್ ಟೈಮಿಂಗ್ಸ್ ಮುಗಿಯುತ್ತೆ. ಸೊ ಇದಾದ್ಮೇಲೆ
ಇದಾದಮೇಲೆ ರಿವ್ಯೂಸ್ ಕೊಡಿ ಅಂತ ಹೇಳ್ತಾರೆ, ಒಬ್ಬೊಬ್ರದ್ದು ಹೇಗಿತ್ತು ಪರ್ಸ್ನಲ್ ಆಗಿ ಅಂತ ಕೂಡ ಹೇಳ್ತಾರೆ, ಅಂದರೆ ಸ್ಟಾರ್ ರೇಟಿಂಗ್ಸ್ ಕೊಡಬೇಕು ಅಂತ ಹೇಳ್ತಾರೆ. ಸೊ ಒಬ್ಬೊಬ್ಬರಾಗಿ ಬಂದು ಎಲ್ಲ ರೇಟಿಂಗ್ಸ್ಗಳು ಕೊಡ್ತಾರೆ. ಇದರಲ್ಲಿ ಆ್ಯಕ್ಚುಲಿ ರಜತ್ ಅವ್ರಿಗೆ ಸ್ವಲ್ಪ ಕಮ್ಮಿ ರೇಟಿಂಗ್ಸು, ಇನ್ನು ಮಿಕ್ದವ್ರಿಗೆಲ್ಲ ಆವ್ರೇಜ್ ಬಂದಿತ್ತು. ಮೋಕ್ಷಿತ್ ಅವರು ಸ್ವಲ್ಪ ಜಾಸ್ತಿ ಬಂದಿದ್ದು ಅಂದರೆ ಇಲ್ಲಿ ಧನರಾಜ್ಗೆ ಜಾಸ್ತಿ ಸ್ಟಾರ್ಗಳು ಅಲ್ಲ, ಬರ್ತಾರೆ. ಅಟ್ಲೀಸ್ಟ್ ಇವ್ರು ಇಷ್ಟೆಲ್ಲ ಮಾಡಿದಾರಲ್ಲ, 1 ರೇಟಿಂಗ್ಸ್ ಆರ ಕೊಡಬೇಕಾಗಿತ್ತು ಅಂತ ಅನಿಸ್ತು. ಬಟ್ ಇಲ್ಲಿ 1 ರೇಟಿಂಗ್ಸ್ ಕೊಡದೇ ಇದ್ದು ಚೈತ್ರಾ ಕುಂದಾಪುರ ಬರೀ ಇಬ್ರಿಗೆ ಮಾತ್ರ ಕೊಡ್ತಾರೆ. ಒಂದು ಧನರಾಜ್ ಅವ್ರಿಗೆ 2 ರೇಟಿಂಗ್ಸ್ ಕೊಡ್ತಾರೆ, ಅಂಡ್ ಒಂದು ಕೊಡ್ತಾರೆ. ಇನ್ನು ಮಿಕ್ದವ್ರಿಗೆ ಯಾರಿಗೂ ಕೊಡಲ್ಲ. ಹಂಗಾರೆ ಬೇರೆ ಯಾರು ಅಷ್ಟು ಕೆಲಸನೇ ಮಾಡಿಲ್ವಾ? ನಂಗೆಲ್ಲ ರಜತ್ ಅವ್ರ ಮೇಲೆ ಸ್ವಲ್ಪ ಪರ್ಸನಲ್ ಗ್ರಜಸ್ ಸಾಧಿಸಿದ್ರು ಅಂತಾನೆ ಅನ್ಸುತ್ತೆ ಇಲ್ಲಿ. ಬಟ್ ಎಲ್ಲರಿಗೂ ಒಂದೊಂದು ರೇಟಿಂಗ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ನಾರ್ಮಲ್ ಮಂಜು ಅವರೆಲ್ಲ ಒಂದೊಂದು ಕೊಟ್ಟರು, ಪರವಾಗಿಲ್ಲ, ಅವ್ರಿಗೆಲ್ಲ ಮಾಡಿದ್ರು. ಇವರು ಚೈತ್ರಾ ಕುಂದಾಪುರ ಅವ್ರು ಮಾತ್ರ ಏನು ಅವ್ರು ಇಬ್ರು ಬಿಟ್ರೆ ಯಾರಿಗೂ ಕೊಡಲಿಲ್ಲ ಅಂತಾನೆ ಹೇಳ್ಬೋದು ಇಲ್ಲಿ. ಸೊ ಗೈಸ್, ಒಟ್ನಲ್ಲಿ ಎಲ್ಲ ಲೈಕ್ ಧನರಾಜ್ ಅವ್ರಿಗೆ ಜಾಸ್ತಿ ಸ್ಟಾರ್ಸ್ ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ಇವ್ರ ಟರ್ನ್ಗೋಸ್ಕರ ಕಾಯ್ತಾ ಇರ್ತಾರೆ, ಯಾರೋ ನಮಗೂ ಕೊಡ್ಬೋದೇನೋ ಇದು ಟಾಸ್ಕ್ ಅಂತ ಹೇಳ್ಬಿಟ್ಟು ರಜತ್ ಅವರು ಮೋಕ್ಷಿತ್ ಅವರೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಇದರಲ್ಲಿ ಏನು ಅವ್ರದ್ದು ಪ್ಲಾನ್ ಏನು ಅಂತಂದ್ರೆ, ನಾವೇ ಜಗಳ ಆಡ್ಕೊಳ್ಳೋಣ, ಅಂದರೆ ಗೆಸ್ಟ್ ಆಗಿ ಬರ್ತೀವಲ್ಲ, ಸೊ ನಾವೇ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ, ನಾನು ಪೈಲ್ವಾನ್ ಥರ ಆ್ಯಕ್ಟ್ ಮಾಡ್ತೀನಿ, ಸೊ ಈ ಮೋಕ್ಷಿತ್ ಅವ್ರಿಗೆ ಮೇಲೆ ಲೈಕ್ ಟೀಸ್ ಮಾಡ್ತೀನಿ, ಆ ಥರ ಎಲ್ಲ ಮಾಡೋಣ, ಜಗಳ ಆಡೋಣ ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಮಾಡ್ಕೊಂಡು ಮಾಡ್ತಾರೆ. ಸೊ ಇದ್ರ ಪ್ರಕಾರನೇ ನೆಕ್ಸ್ಟ್ ಬಿಗ್ ಬಾಸ್ ಅವರು ಲೈಕ್ ಭವ್ಯ ಟೀಮ್ ಅವ್ರಿಗೆ ನೆಕ್ಸ್ಟ್ ಗೆಸ್ಟ್ ಆಗಿ ಬರೋ ಥರ ಒಂದು ಟಾಸ್ಕ್ ಕೊಡ್ತಾರೆ. ಇವರು ಲೈಕ್ ಸಿಬ್ಬಂದಿಗಳಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಚೈತ್ರಾ ಕುಂದಾಪುರ ಟೀಮ್ಗೆ. ಇಲ್ಲಿ ಆ್ಯಕ್ಚುಲಿ ಮಸ್ತ್ ಕಾಮಿಡಿ ಗೈಸ್, ಇಲ್ಲಿ ಇದಾದ್ಮೇಲೆ ಕಾಮಿಡಿ ಸ್ಟಾರ್ಟ್ ಆಗೋದು ಅಂತ ಹೇಳ್ಬೋದು ಇಲ್ಲಿ. ಎಸ್, ಒಟ್ಟಿನಲ್ಲಿ ಬರ್ತಾದಂಗೆ ರಜತ್ ಅವರು ಬೂಮ್ ಬಾಮ್ ಅಂತ ಫುಲ್ ಜಗಳ ಆಡಕ್ಕೆ ಪೈಲ್ವಾನ್ ಪಾಪಡ್ ಅಂತಾನೆ ಮೋಕ್ಷಿತ್ ಅವ್ರ ಮೇಲೆ ಅಂತೂ ಸಕ್ಕದಾಗಿ ಜಗಳ ಆಡ್ತಾರೆ. ಅಂದರೆ ಬೇಕು ಅಂತ ಏನಾಡಲ್ಲ, ಸುಮ್ಮನೆ ಕಾಮಿಡಿಗೋಸ್ಕರ ಜಗಳ ಆಡ್ತಾರೆ ಇಲ್ಲಿ. ಸೊ ಇವರು ಪೈಲು ಅಂತಾರ, ಅವ್ರು ಏನೋ ಈ ಥರ ಹೀರೋಯಿನ್ ಥರ ಬಂದಿರ್ತಾರೆ, ಅವ್ರ ಮೇಲೆ ಬೀಳೋದು ಹೋಗಿ. ಸೊ ಇವು ಮೇ ಬಿ ಇವರಿಬ್ರು ಕಾಂಬಿನೇಷನ್ ಸೂಪರ್ ಆಗಿತ್ತು ಅಂತ ಅನಿಸುತ್ತೆ ನಮ್ಮ ಪ್ರಕಾರ. ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಒಟ್ಟಿನಲ್ಲಿ ಇಲ್ಲಿ ಪಾಪ ಬೇಜಾರಾಗಿದ್ದು ಯಾರಿಗೆ ಅಂದರೆ ಚೈತ್ರಾ ಕುಂದಾಪುರ ಅವ್ರಿಗೆ ಹಾಗೂ ಗೌತಮಿ ಅವ್ರಿಗೆ ಅಂತ ಹೇಳ್ಬೋದು. ಕ್ವಾಟ್ಲೆ ಅವ್ರ ಕಡೆ ನಕ್ಕೊಂಡು ಸಮಾಧಾನ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಚೈತ್ರಾ ಕುಂದಾಪುರ ಅವ್ರು ಸೆಂಟ್ರ್ ಓಡಾಡ್ತಾ ಇದ್ದಾರೆ. ಆಮೇಲೆ ಇವ್ರು ಅಂದರೆ ಇವತ್ತು ಸ್ಟ್ರಾಟಜಿ ಚೆನ್ನಾಗಿತ್ತು. ಆ್ಯಕ್ಚುಲಿ ನಂಗೆ ಇಷ್ಟ ಆಗಿ ಸ್ಟ್ರಾಟಜಿ ಏನಂತಂದರೆ, ಅವ್ರ ಜೊತೆ ಜಗಳ ಆಡೋದ್ ಬದಲು ನಾವೇ ಜಗಳ ಆಡ್ಕೊಂಡು ಅವ್ರು ಬಿಡ್ಸಕ್ ಬರ್ಲಿ ಅನ್ನೋ ತರ ಇತ್ತು ಗೊತ್ತಾ ಒಂದು. ಅದು ಸಖತ್ ಥಿಂಕಿಂಗ್ ಅಂತಾನೆ ಹೇಳ್ಬೋದು. ಸೊ ಇದ್ರಲ್ಲಿ ರಜತ್ ಅವ್ರು ಅಂತೂ ನುಂಗ್ಕೊಂಡ್ಬಿಟ್ರು. ಸೊ ರಜತ್ ಅವರು ಮತ್ತೆ ಎಸ್ಪೆಷಲಿ ಧನರಾಜು ಮತ್ತೆ ಮೋಕ್ಷಿತ್ ಅವರು 3 ಜನನು ಅಷ್ಟೇ ಸಖತ್ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ ಹೇಳ್ಬೋದು. ಸೊ ಇದಾಗಿದ ತಕ್ಷಣ ನೆಕ್ಸ್ಟ್ ಅದೇ ಒಬ್ಬೊಬ್ಬರೇ ಕ್ವಾಟ್ಲೆ ಕೊಡ್ತಾರೆ. ಅಂದ್ರೆ ಇವ್ರು ಹೋಗ್ಬಿಟ್ಟು ಧನರಾಜ್ ಅವ್ರು ಏನ್ ಮಾಡ್ತಾರೆ, ತೆಗೆದ್ಬಿಟ್ಟು ಹಿಂಗೆ ಎಸೆಯೋದು, ಫ್ರಸ್ಟ್ರೇಷನ್ ಅಂತ. ಆಮೇಲೆ ಹನುಮಂತ ಒಂದು ಹೆಸರು ಇರ್ತಾರೆ, ಚೋಟು ಅಂತ ಕರಿತೀನಿ ನಾನು ನಿಮ್ನ ಅಂತ ಹೇಳ್ತಾರೆ. ಒಟ್ನಲ್ಲಿ ಮಾತ್ರ ಒಳ್ಳೆ ಕ್ವಾಟ್ಲೆಗೋರು ಎದ್ದಿದ್ದು ನೆನ್ನೆ ಎಪಿಸೋಡಲ್ಲಿ ಮಾತ್ರ. ಸೊ ಗೈಸ್, ಒಟ್ಟಲ್ಲಿ ಓವರ್ ಆಲ್ ಲೈಕ್ ಒಂದಷ್ಟು ಹೊತ್ತು ಏನೊಂದು ಹಾಫ್ ಅನ್ ಅವರ್ ಇದೇನೇ ಎಂಟರ್ಟೈನ್ಮೆಂಟ್ ಆಗಿ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಸೊ ನಿಮಗೆ ಯಾರ ಎಂಟರ್ಟೈನ್ಮೆಂಟ್ ಜಾಸ್ತಿ ಇಷ್ಟ ಆಯಿತು? ಲೈಕ್ ರಜತ್ ಅವ್ರ ಎಂಟರ್ಟೈನ್ಮೆಂಟ್ ಇಷ್ಟ ಆಯ್ತಾ, ಮೋಕ್ಷಿತ್ ಅವ್ರ ಎಂಟರ್ಟೈನ್ಮೆಂಟ್ ಇಷ್ಟ ಆಯ್ತಾ, ಇಲ್ಲಾಂದರೆ ಭವ್ಯಾರ್ ತಂಡದ ಇಲ್ಲ ಚೈತ್ರಾ ಕುಂದಾಪುರ ತಂಡದ ಎಂಟರ್ಟೈನ್ಮೆಂಟ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾದ್ಮೇಲೆ ಬಿಗ್ ಬಾಸ್ ಅವರು ಮತ್ತೆ ಇವ್ರಿಗೊಂದು ಟಾಸ್ಕ್ನ ಕೊಡ್ತಾರೆ. ಅದೇ ರೇಟಿಂಗ್ಸ್ ಅಲ್ಲಿ ಯಾವ ರೀತಿ ಕೊಡಬೇಕು ಅದರ ಬೇಸಿಸ್ ಮೇಲೆ ಕೊಡಿ ಅಂತ ಹೇಳ್ಬಿಟ್ಟು ಬಟ್ಟೆ ಒಗೆಯೋ ಟಾಸ್ಕ್, ಬಟ್ಟೆ ಒಗೆಯೋ ಜೊತೆಗೆ ಐರನ್ ಕೂಡ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇವರೆಲ್ಲ ವಾಶ್ ಎಲ್ಲ ಮಾಡ್ತಾರೆ. ವಾಶ್ ಎಲ್ಲ ಮಾಡಿ ಸ್ವಲ್ಪ ಕರೆಕ್ಟಾಗಿ ಮಾಡಲ್ಲ, ಅಂದರೆ ಅಲ್ಲಿ ಇಲ್ಲಿ ಅರ್ಧಂಬರ್ಧ ಮಾಡಿರ್ತಾರೆ. ಚೈತ್ರಾ ಕುಂದಾಪುರ ಅವ್ರು ವಾಶ್ ಮಾಡಕ್ಕೆ ಹೇಳಿರ್ತಾರೆ, ಆ್ಯಂಡ್ ಈ ಕಡೆ ಐಶ್ವರ್ಯ ಕೂಡ ವಾಶ್ ಮಾಡಕ್ಕೆ ಹೇಳಿರ್ತಾರೆ. ಸೊ ಸರಿಯಾಗಿ ಕೆಲಸ ಮಾಡಿರಲ್ಲ. ಆ್ಯಂಡ್ ಇವನ್ ಐರನ್ ಮಾಡೋದಕ್ಕೂ ಹನುಮಂತರು ಬಿಟ್ಟಿರ್ತಾರೆ, ಹನುಮಂತಗೆ ಐರನ್ ಮಾಡಕ್ಕೆ ಬರ್ತಾ ಇರಲಿಲ್ಲ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇದೆಲ್ಲ ಟಾಸ್ಕ್ ಮುಗಿದೆ. ಟಾಸ್ಕ್ ಮುಗಿದ ತಕ್ಷಣ ನೆಕ್ಸ್ಟ್ ಇವ್ರಿಗೆ ಲೈಕ್ ರೇಟಿಂಗ್ ಕೊಡೋ ಟೈಮು. ಇದರಲ್ಲಿ ಆ್ಯಕ್ಚುಲಿ ಗ್ರೂಪೆಲ್ಲ ಡಿಸ್ಕಸ್ ಮಾಡ್ಬಿಟ್ಟು ಏನು ಕರೆಕ್ಟಾಗಿ ಮಾಡಿಲ್ಲ, ಹೇಳಿದ್ದು ಬರೀ ಹ್ಞೂ ಅಂತಾರೆ, ಬಟ್ ಏನೋ ಅದನ್ನು ಕಾರ್ಯರೂಪಕ್ಕೆ ತರಲಿಲ್ಲ ಅಂತ ಹೇಳ್ಬಿಟ್ಟು ಗೌತಮಿ ಅವರು. ಸೊ ಓವರ್ ಆಲ್ ರೇಟಿಂಗ್ ಬಂದು 4 ಕೊಡ್ತಾರೆ ಅವ್ರಿಗೆ, ಚೈತ್ರಾ ಕುಂದಾಪುರ ಅವ್ರ ಟೀಮ್ಗೆ. ಸೊ ಇಲ್ಲಿಗೆ ಎಪಿಸೋಡು ನಿಂತಿದೆ ಗಾಯ್ಸ್. ಸೊ ನಿಮಗೆ ಅನ್ನಿಸ್ತು ನೆನ್ನೆ ಎಪಿಸೋಡ್ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರು ಟೀಮು ನಿಮಗೆ ಜಾಸ್ತಿ ಫೇವ್ರೇಟ್ ಇಷ್ಟ ಆಯಿತು ಆ್ಯಂಡ್ ಯಾರು ಎಂಟರ್ಟೈನ್ಮೆಂಟ್ ಮಾಡೋರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿತ್ತು ನೆನ್ನೆ ಎಪಿಸೋಡ್ನ ರಿವ್ಯೂ. ಸಿಗೋಣ ಮುಂದಿನ ನೋಡೋದಲ್ಲಿ, ಅಲ್ಲಿ ತನಕ ಬಾಯ್.